ಇದು ಸಂಘಟನೆಯ ಅಧ್ಯಕ್ಷ ಮತ್ತು ಸದಸ್ಯರಿಗೂ ನಮಸ್ಕರಿಸಿ ಎರಡು ಮಾತು ಮಾಡಿ. ಇವಾಗ ಮಿಳ್ಗಿ ಸರ್ ಅವ್ರು ಅಂದ್ರು ಸಂಘಟನೆ ಅಂದ್ರೆ ಹೆಂಗಿರ್ಬೇಕು, ಯಾರೇ ಆಗ್ಲಿ ಬಡವರಿರ್ಲಿ ಅಥವಾ ಶ್ರೀಮಂತರಿರ್ಲಿ ಅವ್ರದ್ದು ನಾವು ಕೆಲಸ ಮಾಡಿದಾಗ ಆಟೋಮೆಟ್ ಆಗಿ ನಮ್ಮ ಸಂಘಟನೆ ಹೆಸರು ಇವತ್ತು ದಲಿತ ಸೇನಾ ಅವ್ರ ಹೆಸರು ಆಟೋಮೆಟಿಕ್ ಆಗಿ ಹೊಳಿ ಹೆಂಗ್ ಹರಿತದ ಹಂಗ ಆಟೋಮೆಟಿಕ್ ಆಗಿ ಹರಿತದ. ಇವತ್ತು ಯಾರೇ ಬಡವರೊಬ್ಬರು ಕೆಲಸ ತಗೊಂಡು ಆಫೀಸ್ಗೆ ಹೋದ್ರಂದ್ರ ನಮ್ದು ಆಧಾರ್ ಕಾರ್ಡ್ ಇರಲಿ, ಪ್ಯಾನ್ ಕಾರ್ಡ್ ಇರಲಿ, ಅಥವಾ ಏನೋ ಮತ್ತು ಹೊಲದ ಉತ್ತಾರಿಗಳಿರ್ಲಿ, ನಮಗೆ 200 ಕೊಡ್ರಿ, 300 ಕೊಡ್ರಿ, 400 ಕೊಡ್ರಿ ಅಂತ ಹೇಳದ. ಇವತ್ತು ನಮ್ಮ ಶಂಕರ್ ನಾಯಕ್ ಸಾಹೇಬರು ಒಬ್ಬ ಜನರ ಸೇವೆ ಮಾಡುವಂತವ್ರ ಕೆಲಸನೇ ಆಗ್ಲಾಕತ್ತಿಲ್ಲ. ಮತ್ ನಮ್ಮಂತ ಬಡವ್ರ ಕೆಲಸ ಯಾರು ಮಾಡ್ಬೇಕು? ಇವರು ಸುಶಿಕ್ತಗಾಗಿ ಮತ್ 4 ಮಂದಿ ಅವರು ಜನರ ಸೇವೆ ಮಾಡ್ತಾರ ಮತ್ತು ಸೋಷಿಯಲ್ ವರ್ಕರ್ಸ್. ಆಕ್ಚುಲಿ ಯೂಟ್ಯೂಬ್ ಚಾನಲ್ ಅವ್ರದೇ ಕೆಲಸ ಆಗಂಗಿಲ್ಲ. ಮತ್ತು ನಮ್ಮಂತ ಸರ್ವಸಾಮಾನ್ಯರ ಕೆಲಸ ಹೆಂಗ್ರಿ ಹೋಗ್ರಿ? ಅದಕ್ಕೆ ನಾವೇನಂತೀವಿ, ಕಾಡಿನಲ್ಲಿ ಹುಲಿ ಏನು ಹೋಗ್ತದಲ್ಲ ಸಿಂಹ, ಆ ತರ ನೋಡಿದಾಗ ಏನ್ ಹೋಯ್ತು, ಸಿಂಹ ಹೋಯ್ತು. ಹಂಗ ನಮ್ಮ ದಲಿತ ಸೇನಾ ಅಂದ ಕೂಡ್ಲೇನೆ ಭಯ ಹುಟ್ಟಬೇಕು. ಒಂದು ಆಫೀಸ್ನಾಗ ಹೋದ್ಮೇಲೆನೆ ಇದು ಕಾಡ್ನಾಗ ಏನು ಹೋಯ್ತಪ್ಪ ಅಂದ್ರ ಕುರಿ ಹೋಯ್ತು, ಎಮ್ಮೆ ಹೋಯ್ತು, ದನ ಹೋಯ್ತು ಅಂತ ಆ ತರ ಅಲ್ಲ, ಇದು ಸಿಂಹ ಹೋಯ್ತು, ಟೈಗರ್ ಹೋಯ್ತು. ಜಸ್ಟ್ ಲೈಕ್ ಗೋಯಿಂಗ್ ಟು ದಟ್ ಬಟ್ ಟೈಗರ್. ಆ ತರ ಹೋಯ್ತಂತೆ ಮನುಷ್ಯಾಗ ಒಂಥರ ಭಯ ಹುಟ್ಟಬೇಕು. ಅದ್ರ ಬಗ್ಗೆ ಅಭಿಮಾನ. ಮತ್ತು ನಮ್ಮ ಜಗದೀಶ್ ಸಾಹೇಬ್ರಾಗ್ಲಿ, ನಮ್ಮ ರವಿ ಹೊಳೆಯವರು ಎಷ್ಟೋ ವರ್ಷದಿಂದ ಅವ್ರು ನಮ್ಮ ಆತ್ಮೀಯವರು, ನಮ್ಮ ಫ್ರೆಂಡ್ಸ್ ಅವರು ಈ ಸೇನಾ ಅವರು ಒಂದು ಸ್ಥಾಪನೆ ಮಾಡಾಕತ್ತಾರಂದ್ರ ನಾ ತುಂಬಾ ಖುಷಿಯಾಗಿನಿ ಇವತ್ತು. ಯಾಕಂದ್ರ ಏನೋ ಅಂತಾರಲ್ರಿ, ಹನಿ ಹನಿಯಾಗಿ ಹಳ್ಳ ಹರಿತು, ಹಳ್ಳಾಗಿ ಹೊಳಿ ಹರಿತು, ಹೊಳಿ ಆಗಿ ಸಮುದ್ರ ಸೇರಿತನಾಗ. ಈಗ ನಾ ಒಬ್ಬನೇ ನಮ್ಮ ರವಿ ಸಾಹೇಬರು ಹೋದ್ರಂದ್ರ ಅವ್ರಿಗೆ ಒಂದು ರೆಸ್ಪೆಕ್ಟ್ ಸಿಗಂಗಿಲ್ಲ. ಅವ್ರ ಜೊತೆ ಒಂದ್ 4 ಮಂದಿ ಹೋದ, ಅವರು ದಲಿತ ಸಂಘಟನೆದವ್ರು ಬಂದಾರಪ್ಪ, ಸೇನಾದವ್ರು ಬಂದಾರ ಅಂದಕ್ಕೆ ಆಟೋಮೆಟಿಕ್ ಸೊ ಎವ್ರಿ ಒನ್ ಆಫೀಸರ್ ಅವ್ರು ಆಟೋಮೆಟಿಕ್ ಆಗಿ ಕೆಲಸ ಮಾಡಿ ಕೊಡ್ತಾರ್ರಿ. ನಾವ್ ಒಬ್ಬನೇ ಹೋದವ್ರು, ಏನಾಯ್ತು ರಾಜು ಬಾ ಕುಂತ್ಕೋ, ಅದು ಹಿಂಗ್ ಕಡಿಮೆ ಹಂಗಾಯ್ತು, ಅದು ಬರ್ಸ್ಕೊಂಡ್ಬರ್ಬೇಕು, ಇದು ಬರ್ಸ್ಬೇಕು, ಸಾಹೇಬ್ರು 1,000 ಕೇಳ್ತಾರೆ, 2,000 ಕೇಳ್ತಾರ ಅಂತಾರ. ಏನ್ ಮಾಡ್ಬೇಕಂದ್ರೆ ಮತ್ತೆಲ್ಲ ಮೂಡ್ ಹಾಪ್ ಮಾಡ್ಕೊಂಡ್ಕೆ ಬಂದ್ಬರ್ಬೇಕು. ಇವಾಗ ಸಾಹೇಬರು, ನಮ್ಮ ಜಗದೀಶ್ ಸಾಹೇಬರು ಶಿಕ್ಷಣ ಬಗ್ಗೆ ಮಾತಾಡಿದ್ರು. ಆ ಶಿಕ್ಷಕರಿಗೆ ಮ್ಯಾಟ್ರನಿಟಿ ಅನ್ನೋದೇ ಬರಂಗಿಲ್ಲ. ಸೊ ಮೊನ್ನೆ ಹೇಳಿದಾರೆ, ಏನ್ ಸರ್ ಅವ್ರಿಗೆ ABCD ಬಂದ ಮೇಲೆ ತಂದೆ ತಾಯಿ ಅವರು ಖುಷಿ ಆಗ್ಬಿಡ್ತಾರ. ಖುಷಿ ಏನೇ ಅಂತಾರ. ಸೊ ಡೈಲಿ ವಾಟ್ ಗಿವ್ ದ ಬಟ್ ಎಜುಕೇಶನ್ ಅಂತ ಹೇಳಿದಾಗ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ. ಸರ್ನು ಅದ್ರ ಬಗ್ಗೆನೇ ಹೇಳಿದ್ರು. ನಮ್ಮ ಸಾಹೇಬರು ಅಂದರು ಅವರಿಗೆ ಬರಂಗಿಲ್ಲ, ಅವ್ರಿಗೆ ಬರ್ತಿತ್ತಪ್ಪ. ಎಜುಕೇಶನ್ ಬಗ್ಗೆ ಬಹಳ ಸ್ಟ್ಯಾಂಡರ್ಡ್ ಆಗಿ ಇದ್ರು, ಬಹಳ ಅವರು ನಾಲೆಜಬಲ್ ಪರ್ಸನ್ಸ್ ಇದ್ರ 1,000-2,000 ಬಂದಕ್ಕೆ ಯಾರು ದುಡಿತಾರೆ? ಕಾಲೇಜ್ನಾಗಲಿ, ಪ್ರೈಮರಿ ಒಳಗಾಗ್ಲಿ, ಹೈಸ್ಕೂಲ್ ಒಳಗಾಗ್ಲಿ. ಅದಕ್ಕೆ ನಾವು ಎಲ್ಲಾರು ಒಕ್ಕಟ್ಟಿದ್ದೇವು ಅಂದ್ರ ಬಡವ್ರ ಭಕ್ತರ ಕೆಲಸ ಆಗ್ತದ, ಶ್ರೀಮಂತರ ಕೆಲಸ ಆಗ್ತದ. ಆ ಕೆಲಸ ಮಾಡಿದಾಗ ಆಟೋಮೆಟಿಕ್ ನಮ್ಮ ಸೇನಾ ಸ್ಟ್ಯಾಂಡ್ ಆಗ್ತದ. ನಮ್ಮ ಸೇನಾ ದಲಿತ ಸೇನಾ ಅಂತಕ್ಕೆ ಬಲ್ಲೆ ಒಂದು ರಿಜಿಸ್ಟರ್ ಮ್ಯಾಗ ಇಟ್ಕೊಂಡ್ಕೆ ನಾ ಸೇನಾ ದಲಿತ ಸೇನಾ ಸಂಘಟನೆ ಓಪನ್ ಮಾಡೀನಿ. ನಾನು ಅದಕ್ಕೆ ಹೆಂಗ್ ಬೆಳೆಸ್ಬೇಕು, ಹೆಂಗ್ ಇದು ಮಾಡ್ಬೇಕು ಅನ್ನೋಂತ ಬರೀ ವಿಚಾರ ಮಾಡ್ಕೊತ ಕೂತ್ರ ಆಗಂಗಿಲ್ರಿ. ಪ್ರತಿಯೊಂದು ಊರಿಗೆ ಹೋಗ್ಬೇಕು, ಸೇನಾ ಬಗ್ಗೆ ನಾವು ಪ್ರಚಾರ ಮಾಡ್ಬೇಕು, ಸೇನಾ ಬಗ್ಗೆ ಹೇಳ್ಬೇಕು, ಯಾವುದೇ ಬಡವರ ಭಕ್ತರ ಬಗ್ಗೆ ಹೇಳ್ಬೇಕು, ಯಾರ ಬಡವರ ಕೆಲಸ ನಿಂತಪ್ಪ ಅನ್ನೋ ಮಾಡ್ಕೊಡ್ಬೇಕು. ಅದು ಆಟೋಮೆಟಿಕ್ಲಿ ಸೇನಾ ಗ್ರೋತ್ ಆಗ್ತದೆ. ಏನ್ರಿ ಸಾಹೇಬ್ರು? ಬರೀ ನಾವು ಸೇನಾ ರಿಜಿಸ್ಟರ್ ಮ್ಯಾಗ ಇಟ್ಕೊಂಡ್ರೆ ನಾನು ಅಧ್ಯಕ್ಷ, ನಾನು ಕಾರ್ಯದರ್ಶಿ, ನಾನು ಮೆಂಬರು, ಸದಸ್ಯನು ಅಂತ ತಿಳ್ಕೊಂಡ್ಕೆ ನಾವು ಕೂತೇವಂದ್ರೆ ಆಕ್ಚುಲಿ ಇಟ್ ಈಸ್ ನಾಟ್ ಪಾಸಿಬಲ್ ಗ್ರೋತ್ ಟು ದಟ್ ಸೇನಾ. ಅದಕ್ಕೇನಂತೀವಿ, ನಾವೆಲ್ಲರೂ ಕೂಡಿ ಒಕ್ಕಟ್ಟಾಗಿ ಬಡವರ ಭಕ್ತರು ನೀವು ಕೆಲಸ ಮಾಡಿದ್ರು ಸೇನಾದ ಆಟೋಮೆಟಿಕ್ ಹೆಸರು ಬೆಳೀತದ. ಮತ್ತು ನಮ್ಮ ಸೇನಾದ ಬಗ್ಗೆ ಎಲ್ಲರಿಗೆ ಬೆಳೆಸ್ಬೇಕು ಅನ್ನೋಂತ ಅದಕ್ಕೆ ಅಭಿಮಾನ ಬೇಕು. ಈ ಸೇನಾದ ನಾವು ಇದ್ದೀವಪ್ಪ ಅಂದಕ್ಕೆ ಯಾರಿಗೂ ಅದ್ರ ದುರುಪಯೋಗ ಮಾಡಬಾರ್ದು, ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಬೇಕು. ಅಂದಾಗ ನಮ್ಮ ಹೆಸರು ಆಟೋಮೆಟಿಕ್ ಆಗಿ ಮುಂದೆ ಬೆಳೀತದ. ನನಗೆ 2 ಮಾತುಗಳನ್ನು ಆಡ್ಲಿಕ್ಕೆ ಅವಶ್ಯ ಮಾಡಿಕೊಟ್ಟವ್ರಿಗೆ ಮತ್ತೆ ಧನ್ಯವಾದಗಳು. ಜೈ ಭೀಮ್, ಜೈ ಭಾರತ್.